ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಎಸ್ ಟಿವಿ. ನಾನು ವಿಶ್ವಶ್ರೀ. ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಿನಾಕ ಅನ್ನೋ ಮೂವಿ ಟೈಟಲ್ ಟೀಸರ್ ಬಿಡುಗಡೆ ಆಗಿದೆ. ಅದ್ಭುತವಾಗಿ ಮೂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಗೋಲ್ಡನ್ ಸ್ಟಾರ್ ಅವರು ಮೊದಲೇ ಬಾರಿಗೆ ಪ್ಯಾನ್ ಇಂಡಿಯಾ ಮೂವಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಪಿನಾಕ ಅಂದ್ರೆ ಸಂಸ್ಕೃತದಲ್ಲಿ ತ್ರಿಶೂಲ ಅಂತ ಅರ್ಥ ಬರುತ್ತೆ. ತ್ರಿಶೂಲ ಹಿಡಿದಂತವರು ಶಿವ. ಪ್ರಪಂಚದಲ್ಲಿ ನಾನಾ ರೂಪದ ತೊಂದರೆಗಳು ಉಂಟಾದಾಗ ಅದನ್ನು ಸಾಲ್ವ್ ಮಾಡೋಕೆ ಶಿವನು ಹಲವಾರು ಜನ್ಮ ತಾಳ್ತಾನೆ. ಪ್ರಪಂಚದಲ್ಲಿ ವಿನಾಶಕಾರಿ ಘಟನೆ ನಡೆದಾಗ ಶಿವನು ನಾನಾ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಅಂತ ಹೇಳಲಾಗ್ತದೆ. ಅದೇ ರೀತಿಯಾಗಿ ಗಣೇಶ್ ಅವರು ಒಂದು ಮಾಂತ್ರಿಕನ ವೇಷದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಅಲ್ಲಿ ಏನು ತೊಂದರೆ ಆಗುತ್ತೋ ಆ ತೊಂದರೆನ ನಿವಾರಣೆ ಮಾಡೋಕ್ಕೋಸ್ಕರ ಮಾಂತ್ರಿಕ ವೇಷದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಒಂದು ಲೈನ್ ಸ್ಟೋರಿ ನಮ್ಗೆ ಆ ಟೀಸರ್ ನೋಡಿದಾಗ ಅನ್ಸುತ್ತೆ. ಮೊದಲೇ ಬಾರಿ ಧನು ಕುಮಾರ್ ಅವರು ಈ ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಧನು ಕುಮಾರ್ ಅವರು ನೀವು ನೋಡಿರ್ತೀರ, ಒಂದು 20 ವರ್ಷಗಳಿಂದ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದಂಥವ್ರು. ಅದ್ಭುತವಾಗಿ ಅವರು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಪೀಪಲ್ ಮೀಡಿಯಾ ಪ್ರೆಸೆಂಟ್ ಮಾಡ್ತಿದೆ. ಓಕೆ, ಗೋಲ್ಡನ್ ಸ್ಟಾರ್ ಅವರ ಹಿಂದಿನ ಮೂವಿ ಎಲ್ಲ ನೀವು ನೋಡಿರ್ತೀರಾ. ರೊಮ್ಯಾಂಟಿಕ್ ಮತ್ತು ಕಾಮಿಡಿಯಲ್ಲಿ ತುಂಬಾ ಹೆಸರುವಾಸಿಯಾದಂಥವ್ರು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಮೊದಲೇ ಬಾರಿಗೆ ಒಂದು ಹೊಸ ಪ್ರಯತ್ನಕ್ಕೆ ಕಾಲಿಡ್ತಿದ್ದಾರೆ. ಒಳ್ಳೇದಾಗ್ಲಿ ಗಣೇಶ್ ಅವ್ರಿಗೆ. ಹಾಗೆ ಇದು 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ. ಮೊದಲನೇದಾಗಿ ಕನ್ನಡ ಹಾಗೂ ತೆಲುಗಲ್ಲಿ ಏಕಕಾಲದಲ್ಲಿ ರಿಲೀಸ್ ಆಗ್ತಿದೆ. ನಂತರ ಮಿಕ್ಕಿದ ಭಾಷೆಯಲ್ಲಿ ಡಬ್ ಆಗುವಂತ ಸಾಧ್ಯತೆ ಇದೆ. ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿರುವಂತವರು ಧನು ಕುಮಾರ್ ಅವರು. ಧನು ಕುಮಾರ್ ಅವರು ನೀವು ನೋಡಿರ್ತೀರಾ, ಸಾಕಷ್ಟು ವರ್ಷಗಳಿಂದ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡಿದಂತವರು. ಮೊದಲೇ ಬಾರಿಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ. ಓಕೆ, ಈ ಚಿತ್ರಕ್ಕೆ ಪೀಪಲ್ ಮೀಡಿಯಂ ಫ್ಯಾಕ್ಟರಿ ಬಂಡವಾಳ ಹೂಡಲಿದೆ. ಟಿ.ಜಿ. ವಿಶ್ವಪ್ರಸಾದ್ ಹಾಗೂ ಟಿ.ಜಿ. ಕೃತಿ ಪ್ರಸಾದ್ ಅವರು ಈ ಚಿತ್ರದ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಚಿತ್ರಕ್ಕೆ ಹರಿ ಕೆ ವೇದನಾಥಂ ಅವರ ಸಿನಿಮಾಟೋಗ್ರಫಿ ಕೂಡ ಇದೆ. ಒಂದೊಂದು ವಿಜುವಲ್ಸ್ ಕೂಡ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ನೋಡುಗರಿಗೆ ತುಂಬಾ ಗಮನ ಸೆಳೀತಾನೆ ಅಂತಾನೆ ಹೇಳ್ಬಹುದು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಆ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅವರು ಇಟ್ಟಿರುವಂತ ಫ್ರೇಮ್ ಆಗಿರ್ಬೋದು, ಎಲ್ರಿಗೂ ಕಣ್ಣು ಕುಕ್ಕೋ ರೀತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದಿಷ್ಟು ಅಪ್ಡೇಟ್ಗಳು ಸಿನಿಮಾ ತಂಡದಿಂದ ಹೊರಬೀಳಲಿದೆ. ಗೋಲ್ಡನ್ ಸ್ಟಾರ್ ಅಭಿಮಾನಿಗಳಿಗೆ ಹಾಗೂ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಈ ಸಿನಿಮಾ ಒಂದು ತುಂಬಾ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಆ ತರ ಬೆಳವಣಿಗೆ ಕಂಡು ಬರ್ತಾ ಇದೆ. ನಮ್ಮ ಹರಿ ಕೆ ವೇದನಾಥಂ ಅವರ ಈ ಸಿನಿಮಾಟೋಗ್ರಫಿ ಈ ಚಿತ್ರಕ್ಕೆ ಮಾಡಿದ್ದಾರೆ. ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾಟೋಗ್ರಫಿ. ಅದ್ರ ಬಗ್ಗೆ 2 ಮಾತಿಲ್ಲನೆ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಸೀನ್ಗಳು ನೋಡುಗರಿಗೆ ಗಮನ ಸೆಳೆಯುತ್ತೆ, ಕಣ್ಣು ಕುಕ್ಕೋ ರೀತಿಯಲ್ಲಿದೆ. ಗಣೇಶ್ ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅಲ್ಲಿ ಇಟ್ಟಿರುವಂತ ಫ್ರೇಮ್ ಆಗಿರ್ಬೋದು, VFX ಆಗಿರ್ಬೋದು, ಪ್ರತಿಯೊಂದು ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಂತ ಚಿತ್ರ ಇದು ಅಂತಾನೆ ಹೇಳ್ಬಹುದು. ಇದಿಷ್ಟು ಚಿತ್ರತಂಡದಿಂದ ಹೊರಬಿದ್ದಂತ ಮಾಹಿತಿ. ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ಬಗ್ಗೆ ಒಂದಿಷ್ಟು ಅಪ್ಡೇಟ್ ಕೊಡ್ತಾನೆ ಹೋಗ್ತೀವಿ. ಸಿನಿಮಾ ರೀತಿ ಕಂಟೆಂಟ್ಗಳಿಗೆ ನೀವು SSTV ಫಾಲೋ ಮಾಡ್ತಾ ಇದ್ದೀರಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.